ಯಾರು ಲಂಚ ಕೇಳಿದ್ರು, ಯಾರು ಹೆಸರಿಡ್ತಿದ್ರಲ್ಲ ಅಧಿಕಾರಿ, ಯಾರು ಕೇಳಿದ್ದಾರೆ ಅಂತ ನಾನು ಇವತ್ತು ಸಾಯಂಕಾಲದೊಳಗಡೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇಲ್ಲೇ ನಮ್ಮ ಕಮಿಷನರ್ ಹೇಳ್ತೀನಿ. ಅದನ್ನ ನಾವು ಅಕಸ್ಮಾತ್ ಸುಳ್ಳಾಗಿದ್ರೆ ರಿವೋಕ್ ಮಾಡ್ತೀನಿ. ನಿಜ ಆಗಿತ್ತು ಅಂತಂದ್ರೆ ಇವತ್ತು ಸಾಯಂಕಾಲದೊಳಗಡೆ ನಾನು ಅದನ್ನ ಸಸ್ಪೆಂಡ್ ಮಾಡಕ್ಕೆ ನಾನು ಇಲ್ಲೇ ನಿಮ್ಮ ಎದುರುಗಡೆ ಮಾರ್ಗದರ್ಶನವನ್ನ ಕೊಡ್ತೇವೆ. ಈಗ ಪೊಲೀಸ್ ಸ್ಟೇಷನ್ ಬಗ್ಗೆ ತಾವು ಮಾತಾಡಿದಿರಿ. GBI ಮಾಡಿರೋದು 5 ಕಾರ್ಪೊರೇಷನ್ ಮಾಡಿರೋದಂತ ಜನರಿಗೆ ಒಬ್ಬರೇ ಕಮಿಷನರ್ ಹತ್ರ ಮಾತಾಡಿ, ಹಿಂದೆ ತುಷಾರ್ ಗಿರಿನಾಥ್ ಇದ್ರು, ಅದಾದ್ಮೇಲೆ ಮಹೇಶ್ ರಾವ್ ಬಂದ್ರು, ಅವ್ರೊಬ್ರಿಗೆ ಮಾಡೋದ್ ಕಷ್ಟ ಅಂತ ಹೇಳಿ ಇದನ್ನ ಹಂಚಿದೀವಿ, ಜವಾಬ್ದಾರಿ ಹಂಚಿದೀವಿ. ಎಲ್ಲರೂ ಕೂಡ ಸ್ವಾಯತ್ತೆಯಿಂದ ಅವ್ರಿಗೆ ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ. ಇವತ್ತು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ಈಗ ನಾರಾಯಣ್ ಹೃದಯಾಲಯ ಕೇಳಿದಿರಿ, ಹಾಸ್ಪಿಟಲ್ ಕೇಳಿದಿರಿ, ಮತ್ತು KR ಪುರಂನಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದ ಬಗ್ಗೆ ತಿಳಿಸಿದ್ದೀರಿ, ಫ್ಲೈಓವರ್ ಬಗ್ಗೆ ಅಂತ ಹೇಳಿದಿರಿ, ಸಂತೆನ ಶಿಫ್ಟ್ ಮಾಡಬೇಕು ಅಂತ ಹೇಳಿದಿರಿ, ಅದನ್ನು ವಿಸಿಟ್ ಮಾಡ್ತೀನಿ. ಬೇರೆ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಅಲ್ಲಿಂದ ಟ್ರಾಫಿಕ್ ಏನ್ ಸಮಸ್ಯೆ ಆಗ್ತದೆ. ಹಿಂದೆ 200-300 ವರ್ಷದಿಂದ ಆ ಸಂತೆ ಎಂಟ್ರಿ ಇತ್ತು. ನಾನು UD ಮಿನಿಸ್ಟರ್ ಆದಾಗ ಕೂಡ KR ಪುರಂ CMC ಆಗ ನನ್ಗೆ ಸೇರಿತ್ತು, ನಾನು ನೋಡಿದ್ದೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಬಟ್ ಅದನ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ಮತ್ತೆ ಮಾತಾಡ್ತೀನಿ. CCTV ಕ್ಯಾಮೆರಾ ಹಾಕ್ಬೇಕು ಅಂತ ಕೂಡ ಹೇಳಿದ್ದೀರಿ, ಅದ್ರ ಬಗ್ಗೆ ಕೂಡ ಮಾಡ್ತಾ ಇದೀವಿ. ಇನ್ನೊಂದು ವಿಶೇಷವಾದ ಯೋಜನೆ ನಿನ್ನೆ ಅನೌನ್ಸ್ ಮಾಡಿದ್ದೀನಿ. ಯಾರು ರೆವಿನ್ಯೂ ಸೈಟ್ ಅಲ್ಲಿ ಆಸ್ತಿಗಳು ತೆಗೆದುಕೊಂಡಿದ್ದೀರಿ, ಕನ್ವರ್ಷನ್ ಆಗಿರೋ ತೆಗೆದುಕೊಂಡಿದ್ದೀರಿ, ಎ ಖಾತಾ ಇಲ್ದೇದವರೆಲ್ಲ ಬಿ ಖಾತಾ ಇರೋರೆಲ್ಲ ಕೂಡ ನೀವು 500 ರೂಪಾಯಿ ಕೊಟ್ಟು ಅರ್ಜಿ ಹಾಕಿ 5% ವ್ಯಾಲ್ಯೂ ಕಟ್ಬಿಟ್ಟು ನೀವು ಮಾಡಿದ್ರೆ ನಿಮ್ದೆಲ್ಲ ಪಕ್ಕಾ ಕಾರ್ಪೊರೇಷನ್ ದಾಖಲೆ ಆಗಿ ನಿಮ್ಮ ಆಸ್ತಿ ಬೆಲೆ 1 ರೂಪಾಯಿ ಇದ್ದಿದ್ದು ಡಬಲ್ ಆಗೋಯ್ತದೆ. ನೀವು ಎಲ್ಲಿ ಖಾತೆ ಮಾಡ್ಕೊಳ್ತೀರಿ, ಆ ಖಾತೆ ಖಾತೆ ಆದ ತಕ್ಷಣ ನಿಮ್ಗೆ ಎಲ್ಲಾ ಲೋನ್ಗಳು ಸಿಗ್ತದೆ, ಎಲ್ಲರೂ ಕೂಡ ದಾಖಲೆಗಳು ಕೂಡ ಅನುಕೂಲ ಆಗ್ತದೆ.